ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 7ನೇ ತಿಂಗಳು 2024ಕ್ಕೆ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 19ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ನಾವು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾವುದು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ ಮತ್ತು ಯಾವ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಆರ್ದ್ರ ನಕ್ಷತ್ರದ ಮಳೆಯು 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಇರುತ್ತೆ. ಆದ್ರೆ ಮಳೆಯನ್ನ ನಿರೀಕ್ಷೆ ನಾವು ಮಾಡಬಹುದಾದಂತಹ ದಿನಾಂಕ 2 ಮತ್ತು 3ನೇ ತಾರೀಕಿನಂದು. ಇನ್ನು ಪುಷ್ಯ ನಕ್ಷತ್ರದ ಮಳೆಯು 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಸಹ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಇದು ಬಹಳ ದೊಡ್ಡ ಪ್ರಮಾಣದ ಮಳೆಯನ್ನ ನಮ್ಮ ಭಾರತ ದೇಶಕ್ಕೆ ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪುಷ್ಯ ನಕ್ಷತ್ರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ಕಡೆಯೂ ಅಗಾಧ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಇದನ್ನ ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಾವೆ ಅಲ್ವಾ. ಯಾಕಂದ್ರೆ ಯಾವಾಗ ಮಳೆ ಆಗುತ್ತೆ ಗೊತ್ತಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ನೋಡಿ, ಈ ದಿನಾಂಕಗಳಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಏನೇನು ಪ್ರಿಪರೇಷನ್ ಬೇಕು ಅದನ್ನ ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಮ ರೈತಾಪಿ ವರ್ಗದವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದ ಹಾಗೆ ಅಲ್ವಾ. ನಾವು ಊಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆ ಬೆಳಿಲೇಬೇಕು. ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ನಾಡಿನ ಬೆನ್ನೆಲುಬು. ನಿಮ್ಮ ಸುಖ ಸೌಖ್ಯಗಳು ವರ್ಧನೆಯಾಗಿ ನಿಮ್ಮ ಜೀವನ ಸಹ ಚೆನ್ನಾಗಿರ್ಬೇಕು ಅಂತ ನಾನು ದೇವಿಗೆ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಮತ್ತೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕಿನಂದು ಏನು ಶನಿಗ್ರಹ ವಕ್ರೀಗತನಾಗಿದ್ದಾನೆ, ಆ ಒಂದು ಪ್ರಭಾವದಿಂದ ಹಲವು ರಾಶಿಗಳಿಗೆ ಒಳ್ಳೆಯದು ಮತ್ತು ಹಲವು ರಾಶಿಗಳಿಗೆ ಕೆಡುಕನ್ನ ಹೇಳಿದ್ದೇವೆ. ಅದು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಒಂದು ಪೇಜ್ಗೆ ಭೇಟಿಯನ್ನು ಕೊಟ್ಟರೆ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲಾ ರಾಶಿಯ ವಿಚಾರಗಳನ್ನ ತಿಳ್ಕೊಳ್ಬಹುದು. ಯಾವ ರೀತಿಯ ಫಲಾನುಫಲಗಳಿದೆ ಅನ್ನೋದನ್ನು ಸಹ ತಿಳ್ಕೊಳ್ಬಹುದು. ಅದರ ಜೊತೆಗೆ ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಏನು ಕೆಡಕನ್ನ ಅನುಭವಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಸಹ ಏನಾದರೂ ಶನಿಯ ಪೀಡೆಗಳು, ಶನಿಯ ಕಾಟಗಳು ಇದ್ದ ಸಂದರ್ಭಕ್ಕೆ ಶನಿ ಪೀಡನೆಯಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2024ರ 13/7/2024ರಂದು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಮಟ್ಟದ ಶ್ರೀ ಶನಿ ಮಹಾ ಲಕ್ಷ ಬತ್ತಿಯ ಯಾಗ, ಲಕ್ಷ ಬತ್ತಿಗಳನ್ನ, ಶನಿ ಬತ್ತಿಗಳನ್ನ ಅಲ್ಲಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ನಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಶನಿ ಕಾಟದಿಂದ ಬಳಲ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಬ್ಬೊಬ್ಬರು ನಿಮ್ಮ ಹೆಸರಿನಲ್ಲಿ 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬರಬೇಕು. 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬಂದು ನಾವು ಕುಂಡವನ್ನ ನಿರ್ಮಾಣ ಮಾಡಿರ್ತೇವೆ. ಜೊತೆಗೆ ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಪೂಜೆಯು ಸಹ ನಡೀತಾ ಇರುತ್ತೆ. ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಹತ್ರ ಅದನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಆ ಕುಂಡದ ಒಳಗಡೆ ನೀವು ದೃಷ್ಟಿಯ ಇಳೆಯನ್ನ ತೆಗೆದು ಹಾಕಬೇಕು. ಹಾಕೋದ್ರ ಮುಖಾಂತರವಾಗಿ ನೀವು ಶನಿದೇವರ ಕೃಪೆಗೂ ಪಾತ್ರರಾಗ್ತೀರಿ, ಈಶ್ವರ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಈ ಶನಿಯ ಕಾಟದಿಂದ ಏನು ಬಳಲ್ತಾ ಇರ್ತೀರಲ್ಲ
ಆ ಒಂದು ಬಳಲಿಕೆಯು ಸಹ ನಿಮಗೆ ಹೋಗುತ್ತೆ. ಅದು ಯಾವ ರೀತಿಯಾಗಿ ಉರಿದು ಭಸ್ಮವಾಗುತ್ತೋ ಶನಿಯ ಪೀಡನೆಯೂ ಸಹ ನಿಮಗೆ ಅದೇ ರೀತಿಯಾಗಿ ಉರಿದು ಭಸ್ಮ ಆಗ್ತದೆ. ಹಾಗಾಗಿ ನಿಮಗೆ ಈ ಶನಿ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ತುಂಬಾ ದೊಡ್ಡ ಸಮಯ. ಯಾವುದೇ ರಾಶಿಯವರಾಗಿರ್ಲಿ, ನಿಮಗೆ ಶನಿ ಕಾಟ ಗೋಚಾರದಲ್ಲಾಗ್ಲಿ ಅಥವಾ ಇದೊಂದು ಜಾತಕದಲ್ಲಿ ವ್ಯವಸ್ಥೆ ಆಗಿದ್ದಿರ್ಲಿ, ಮೊದಲು ಆ ದಾವಣಗೆರೆಯಲ್ಲಿ ನಡೆಯುವಂತಹ ಶನಿಯ ಯಾಗಕ್ಕೆ ನೀವು ಬರಬೇಕು. ಇನ್ನು ಅದೆಷ್ಟೋ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೇರೆ ದೇಶಗಳಲ್ಲಿ ಇರ್ತಾರೆ, ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನ್ ಮಾಡಬಹುದು ಅಂತ ಅಂದ್ರೆ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನ ಕಳಿಸಿದ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನ ಮಾಡಿಸಿ ನಾವೇ ಆ ಎಳ್ಳು ಬತ್ತಿಯನ್ನ ಆ ಒಂದು ಕುಂಡದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತೇವೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನು ಮಾಡಬಹುದು. ನಿಮಗೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ಸಂಕಲ್ಪ ಸೇವೆಯ ಪೂಜೆಯನ್ನ ಒಂದು ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಮನೆಗೆ ಸಹ ಆ ಶನಿ ರಕ್ಷಾ ಕವಚದ ದಾರವು ಬರುತ್ತೆ. ತಿರುನಲ್ಲಾರು ದೇವಸ್ಥಾನದಲ್ಲಿ ದರ್ಬೇಶ್ವರನ್ ಮತ್ತು ಶನಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತರುವಂತಹ ಆ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳೆಲ್ಲವೂ ಸಹ ಹೋಗುತ್ತೆ. ಇನ್ನು ಅದೆಷ್ಟೋ ಜನರಿಗೆ ಜಾತಕದಲ್ಲಿರುವಂತಹ ಒಂದು ದೋಷಗಳಾಗಿರಬಹುದು, ಗೋಚಾರದ ಶನಿ ದೋಷಗಳಾಗಬಹುದು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪೀಡೆ, 7.5 ಶನಿ ಪೀಡನೆಗಳು ಇರಬಹುದು. ಅಂತಹ ಯಾವುದೇ ರೀತಿಯಾದಂತಹ ಶನಿ ಗೋಚಾರದ ಪೀಡೆ ಸ್ಥಾನಗಳಲ್ಲಿ ಸಂಚಾರ ಮಾಡೋದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶಾ ನಡೀತಾ ಶನಿ ದುಷ್ಟ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯ ಮೇಲೋ, ಲಗ್ನದ ಮೇಲೋ, ಅಥವಾ ಬೇರೆ ಇನ್ಯಾವುದೋ ಸ್ಥಾನಗಳ ಮೇಲೋ ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಈ ಒಂದು ಲಕ್ಷ ಶನಿ ಎಳ್ಳು ಬತ್ತಿಯನ್ನ ಹಚ್ಚುವ ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿ ಲಕ್ಷ ಬತ್ತಿಗಳನ್ನ ಆ ಒಂದು ಹಚ್ಚೋದ್ರಿಂದ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಸಿದ್ಧಿ ಮಾಡಬಹುದು. ಒಬ್ಬೊಬ್ಬರು 21 ಎಳ್ಳು ಬತ್ತಿಗಳನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರಬಹುದು, ಅಥವಾ ನಿಮ್ಗೆ ಅಲ್ಲೇ ಬೇಕಾದ್ರೆ ನಾವು ಸಹ ಕೊಡ್ತೀವಿ. ಆದ್ರೆ ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ನಿಮ್ಗೆ ಆ ಶನಿಯ ಭಯ ಭಕ್ತಿಗಳು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿರೋ ತೊಂದರೆ ತಾಪತ್ರಗಳನ್ನೆಲ್ಲ ಹೇಳ್ತಾ, ಒಬ್ಬರಿಗೆ 21 ಶನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಖ್ಯೆ. ಹಾಗಾಗಿ 21 ಎಳ್ಳು ಗಂಟುಗಳನ್ನ ನೀವು ಮಾಡ್ಕೊಂಡು ಬಂದು ಅಲ್ಲಿ ಶನಿದೇವರ ಹತ್ರ, ಈಶ್ವರ ದೇವರ ಹತ್ರ ಇಟ್ಟು ಪೂಜೆಯನ್ನ ಮಾಡಿಸಿ ಅದನ್ನ ಆ ಕುಂಡದಲ್ಲಿ ಹಾಕಿ ಕೊನೆಯದಾಗಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವುದರ ಮುಖಾಂತರವಾಗಿ ಅದನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತೇವೆ. ಆ ಒಂದು ಲಕ್ಷ ಎಳ್ಳು ಬತ್ತಿಯು ಹೇಗೆ ಹತ್ತಿ ಉರಿದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಉರಿದು ಭಸ್ಮವಾಗಿ ಶನಿದೇವರ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರಿ. ಅಲ್ಲಿ ಕೊನೆಯದಾಗಿ ಕೊಡ್ತಕ್ಕಂತಹ ರಕ್ಷೆಯನ್ನ ಪ್ರತಿನಿತ್ಯ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಶನಿಯ ಪೀಡನೆಗಳು ದೂರ ಆಗ್ತದೆ. ಅದ್ರ ಜೊತೆಗಾಗಲೇ ಹೇಳಿದ ಹಾಗೆ ಶನಿಯ ರಕ್ಷಾ ಕವಚದ ದಾರವನ್ನು ಸಹ ನಾವು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತೆಗೆದುಕೊಂಡು ಬಂದಿರ್ತೇವೆ, ಅದನ್ನು ಸಹ ಕೊಡ್ತೇವೆ. ಅದನ್ನು ಸಹ ನಿಮಗೆ ಕೈಗೆ ಕಟ್ಟಿಕೊಳ್ಳೋದ್ರಿಂದ ನೆಮ್ಮದಿಯಾದ ವಾತಾವರಣ ಬರಬಹುದು. 13ನೇ ತಾರೀಕು ನಡೆಯುವಂತಹ ಈ ಶನಿ ಲಕ್ಷ ಎಳ್ಳು ಬತ್ತಿಯ ಹಚ್ಚುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಈಗ ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ವೃಶ್ಚಿಕ ರಾಶಿಯವರಿಗೆ ಜುಲೈನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳಿದ್ದಾವೆ ಅಂತಂದ್ರೆ ನೋಡಿ, ನಿಮಗೆ ನೇರವಾಗಿ ಗುರು ಕಾಪಾಡ್ತಾ ಇದ್ದಾನೆ. ರಾಶಿಯ ಕೇಂದ್ರಕ್ಕೆ ಬಂದು ಗುರು ಕಾಪಾಡ್ತಾ ಇದ್ರು. ಅರ್ಧಾಷ್ಟಮದಲ್ಲಿ ನಿಮಗೆ ಶನಿ ಕಾಡ್ತಾ ಇದ್ದಾನೆ, ಅದನ್ನ ಮರಿಬೇಡಿ. ಈಗಾಗಲೇ ಶನಿ ಕಾಡೋದಕ್ಕೆ ಯಾವ ರೀತಿಯಾದ ಪರಿಹಾರವನ್ನ ಮಾಡಿಕೊಳ್ಬೇಕು ಅಂತ ನಾವು ತಿಳಿಸಿದ್ದೀವಿ 13ನೇ ತಾರೀಕು. ಇನ್ನು ವಿಶೇಷವಾಗಿ ಶನಿ ಶಿಂಗಣಾಪುರದಲ್ಲಿ ಪೂಜೆಗೆ ಒಳಪಟ್ಟು ಬರ್ತಾ ಇರತಕ್ಕಂತಹ ಶನಿ ವಿಗ್ರಹ, ಅದರ ಜೊತೆಗೆ ತಿರುನಲ್ಲಾರಿನಿಂದ ಪೂಜಿಸಿ ತರ್ತಾ ಇರತಕ್ಕಂತಹ ಶನಿ ರಕ್ಷಾ ಕವಚದ ದಾರ, ಅಲ್ಲಿ ನೀವು ಶನಿ ದೇವರಿಗೆ ಸ್ವತಃ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಬಹುದು. ಅಂತಹ ವಿಶೇಷವಾದಂತಹ ಸೌಕರ್ಯವನ್ನ ನಾವು ನಿಮಗೆ ಕರುಣಿಸಿ ಕೊಡ್ತಾ ಇದ್ದೇವೆ. ಅದನ್ನ ಸಹ ನೀವು ಉಪಯೋಗಿಸಿಕೊಳ್ಳಬಹುದು. ಅದರ ಜೊತೆಗೆ ಅಲ್ಲಿ ಶನಿ ರಕ್ಷಾ ಕವಚದ ದಾರವನ್ನು ಸಹ ನೀವು ಕೊಡ್ತಾ ಇದ್ದೇವೆ, ಅದನ್ನು ಸಹ ನೀವು ಕೈಗೆ ಕಟ್ಕೊಳ್ಬಹುದು. ಇದು ನೋಡಿ, ಎರಡೆರಡು ಮಹಾ ಶನಿ ಕ್ಷೇತ್ರಗಳಿಂದ ಬರ್ತಾ ಇರುವಂತದ್ದು. ಒಂದು ಶನಿ ಶಿಂಗಣಾಪುರ, ಇನ್ನೊಂದು ತಿರುನಲ್ಲಾರ್. ಈ 2 ಕ್ಷೇತ್ರಗಳಿಂದ ಬರುವಂತಹ ವಿಶೇಷವಾದಂತಹ ಅಂಶಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡುತ್ತವೆ.
ಇನ್ನು ಗುರು ಅನುಗ್ರಹ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ಹಣಕಾಸಿನ ಮುಗ್ಗಟ್ಟುಗಳಿಂದ ಆಚೆ ಬರ್ತೀರಿ. ಆದ್ರೂ ಒಂದಿಷ್ಟು ಸಾಲ ಸೋಲ ಮಾಡ್ಕೊಳ್ಬೇಕಾಗತ್ತೆ ಶನಿ ಪ್ರಭಾವದಿಂದ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಅನಿವಾರ್ಯವಾಗಿ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತವೆ. ನಿಮ್ಗೆ ಅಂದುಕೊಂಡಿರುವಂತಹ ರೀತಿಯಲ್ಲಿ ನಿಮಗೆ ಫಲಾನುಫಲಗಳು ಈ ಒಂದು ವಿಚಾರದಲ್ಲಿ ನಿಮ್ಗೆ ಸಿಕ್ಕೋಲ್ಲ. ಖರ್ಚು ನಿಮ್ಮ ಹಿಡಿತ ಮೀರ್ ಹೋಗುತ್ತೆ. ಆದ್ರೂ ಸಹ ಅನಿವಾರ್ಯತೆಯ ಖರ್ಚೆ ಅವಶ್ಯಕತೆ ಇರ್ತಕ್ಕಂತಹದ್ದೇ. ಮತ್ತು ಮನೆಯಲ್ಲಿ ಗೃಹ ನಿರ್ಮಾಣ ಮಾಡುವಂತಹ ಮಾತುಕತೆಗಳು ನಡೆಯುತ್ತವೆ. ನೂತನ ಗೃಹ ನಿರ್ಮಾಣಕ್ಕೆ ಒಂದು ಮನಸ್ಸನ್ನು ಸಹ ನೀವು ಮಾಡ್ತೀರಿ. ಅದು ಅಲ್ಲದೆ ನಿಮ್ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳು ನಡೆಯುತ್ತವೆ. ಸುಮ್ನೆ ಏನೋ ಮಾತಾಡ್ತಾನೆ ಇರ್ತಾರೆ ನಿಮ್ ಬಗ್ಗೆ. ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ತಾನೆ ಇರ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ಒಟ್ಟಲ್ಲಿ ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಆದ್ರಿಂದ ಅವರ ಸಮಯವನ್ನ ಅವ್ರು ಹಾಳು ಮಾಡ್ಕೊಂಡ ಹಾಗಾಗತ್ತೆ ಹೊರತು ನಾವು ಬೇರೆಯವರ ಬಗ್ಗೆ ನಿಂದನೆ ಮಾಡೋದೋ ಅಥವಾ ಸ್ತುತಿ ಮಾಡೋದೋ, ದೇವರನ್ನು ಸ್ತುತಿ ಮಾಡಿ ಅದರಿಂದ ಒಳ್ಳೆ ಫಲಾನುಫಲಗಳು ಬರ್ತವೆ. ಮನುಷ್ಯನನ್ನ ಸ್ತುತಿ ಮಾಡೋದ್ರಿಂದ, ಮನುಷ್ಯನನ್ನ ಸ್ತೋತ್ರಿಸೋದ್ರಿಂದ, ಮನುಷ್ಯನಿಗೆ ಹೊಗಳಿಕೆ ಕೊಡೋದ್ರಿಂದ, ಮನುಷ್ಯನನ್ನ ತೆಗಳೋದ್ರಿಂದ, ಮನುಷ್ಯನ ಬಗ್ಗೆ ಅಪಪ್ರಚಾರ ಮಾಡೋದ್ರಿಂದ ನಿಮ್ಮ ಸಮಯವೇ ಹಾಳಾಗ್ತದೆ ಹೊರತು ಬೇರೆ ಇನ್ನೇನು ಆಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯ ಏನಿದ್ರು ನಿಮ್ಮ ಬದುಕಿನ ಉದ್ಧಾರದ ಮಾರ್ಗಕ್ಕಾಗಿಯೇ ಇರಬೇಕೇ ಹೊರತು ಹಾಳಿನ ದಾರಿಗೆ ಅಲ್ಲ. ಅದನ್ನ ಸ್ವಲ್ಪ ಜಾಗೃತಿಯಾಗಿ ಯೋಚನೆ ಮಾಡಿ ಇಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಚರ್ಮ ವ್ಯಾಧಿಗಳು ನಿಮಗೆ ಇದ್ರೆ ಅದು ಗುಣಮುಖವಾಗ್ತದೆ. ಮಾನಸಿಕ ತಳಮಳಗಳಿಂದ ಒಂದಷ್ಟು ಆಚೆ ಬರ್ತೀರಿ. ಆದ್ರೂ ಮಾನಸಿಕವಾಗಿ ಅಲ್ಲಲ್ಲಿ ನಡೆಯುವಂತಹ ಅಪಪ್ರಚಾರದಿಂದ ಒಂದಿಷ್ಟು ವೇದನೆಯೂ ಸಹ ಆಗ್ತದೆ. ಸ್ವಲ್ಪ ಅಧಿಕ ವೆಚ್ಚಗಳು ನಾವಾಗ್ಲೇ ಹೇಳಿದ ಹಾಗೆ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳಿಂದ ಕೆಲವೊಂದು ದಿನಮಾನಗಳಲ್ಲಿ ನೀವು ಪೊಲೀಸ್ ಠಾಣಾ ಮೆಟ್ಟಿಲನ್ನೂ ಸಹ ಹತ್ತಬಹುದು. ಬಟ್ ಯೋಚನೆ ಮಾಡಕ್ ಹೋಗ್ಬೇಡಿ, ಅದು ಏನೂ ಆಗಲ್ಲ. ಸುಮ್ಮನೆ ನಿಮ್ಮ ಮೇಲೆ ದುರುದ್ದೇಶ ಪೂರ್ವಕವಾಗಿ ಏನೋ ಮಾಡಕ್ ಹೋಗ್ತಾರೆ, ಆದ್ರೆ ಅದು ಯಾವುದೋ ಸಫಲ ಆಗೋದಿಲ್ಲ. ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಧೈರ್ಯವಾಗಿದ್ದು ಆ ಶನಿಯ ಕಾಟದಿಂದ ಆಚೆ ಬನ್ನಿ. ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮಗೆ ಇದೆ. ಜೊತೆಗೆ ಶನಿ ಮಹಾಪೂಜೆ ದಾವಣಗೆರೆಯಲ್ಲಿ ನಡೆಯುವಂತಹದಕ್ಕೆ ಬನ್ನಿ. ನಿಮ್ಮ ಜೀವನ ಇನ್ನಷ್ಟು ಸುಖಮಯವಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗದ ಕಡೆ ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿಯೂ ಹೇಳ್ತೀವಿ, ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಜೊತೆಗೆ ಒಂದಷ್ಟು ಹಣ್ಣಿನ ಗಿಡಗಳನ್ನ ಉದ್ಯಾನವನಗಳಲ್ಲಿ ಕೊಟ್ಟು ಪೋಷಣೆ ಮಾಡಿಸುವಂತಹ ಕೆಲಸ ಮಾಡಿ. ಪ್ರಕೃತಿಯನ್ನ ಉಳಿಸಿದರೆ ನಮ್ಮ ಉಸಿರು ಉಳಿಯುತ್ತೆ. ಹಸಿರು ನಮ್ಮೆಲ್ಲರ ಉಸಿರಿಗೆ ಕಾರಣವಾಗಿರೋ ಅಂಶವನ್ನ ಕಾಪಾಡಿಕೊಳ್ಳೋಣ. ನಮ್ಮ ಜೀವನವನ್ನು ಸಹ ಮುಂದಿನ ಪೀಳಿಗೆಯನ್ನು ಸಹ ಕಾಪಾಡುವ ಕೆಲಸವನ್ನು ಮಾಡೋಣ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾದ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ನೀವು ಸಾಕ್ಷಾತ್ ಕುಮಾರಸ್ವಾಮಿ ದೇವರ ಪೂಜೆ, ಕುಮಾರಸ್ವಾಮಿ ದೇವರ ಆರಾಧನೆಯನ್ನ ಮಾಡ್ತಾ ಬನ್ನಿ. ಕುಮಾರಸ್ವಾಮಿಯ ದೇವಸ್ಥಾನಕ್ಕೆ 6 ಎಳನೀರನ್ನ ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ ಪ್ರತಿ ಮಂಗಳವಾರ ದಿವಸ. ಜೊತೆಗೆ ಪ್ರತಿನಿತ್ಯ ಕುಮಾರಸ್ವಾಮಿಯ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ. ಶುಭ ಫಲಗಳನ್ನ ಅನುಭವಿಸಬಹುದು. ನಮ್ಮೆಲ್ಲರಿಗೂ ಸಹ ಶುಭ ಉಂಟಾಗಲಿ, ಸೌಖ್ಯವರ್ಧನೆಯಾಗಲಿ. ಇದಿಷ್ಟು ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ಒಂದು ಮಾಸ ಭವಿಷ್ಯವು ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೆಯ ಬೆಳಕಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.